ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯೂ ಹೋಪ್ ಟಿವಿ ಸೇವೆಯ ಮೂಲಕವಾಗಿ ನಿರೀಕ್ಷೆಯ ವಾಗ್ದಾನದ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಸಂಧಿಸಲು ನಾನು ಸಂತೋಷವುಳ್ಳವಳಾಗಿದ್ದೇನೆ. ದೇವರು ಕೊಟ್ಟ ಈ ಒಳ್ಳೆಯ ಸಂದರ್ಭಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯುಳ್ಳವಳಾಗಿದ್ದೇನೆ. ಹೌದು, ಈ ದಿವಸ ಒಂದು ಮಹಿಳೆಯರ ದಿನವನ್ನು ಆಚರಿಸುವಂಥದ್ದಾಗಿದೆ. ಹ್ಯಾಪಿ ವಿಮೆನ್ಸ್ ಡೇ ಎಲ್ಲರಿಗೂ. ಅದು ಮಾತ್ರವಲ್ಲ, ಒಂದು ಸ್ತ್ರೀ ಆದವಳು ಕುಟುಂಬದಲ್ಲಿ ದೇವರಿಗೆ ಭಯಪಡೋಳಾಗಿರೋದಾದರೆ, ಜ್ಞಾನವಂತೆ ಬುದ್ಧಿವಂತೆ ಆಗಿರೋದು ಆ ಕುಟುಂಬವು ಖಂಡಿತವಾಗಿಯೂ ಒಂದು ಆಶಿಸಲ್ಪಟ್ಟಿರುತ್ತದೆ. ಅದು ಸಮಾಧಾನದ ನಿಲಯವಾಗಿರುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ವೀಕ್ಷಕರೇ, ಬನ್ನಿ ಇಂದಿನ ವಾಗ್ದಾನ ವಾಕ್ಯ ಏನೆಂಬುದಾಗಿ ನಾವು ನೋಡೋಣ. ವಾಗ್ದಾನ ವಾಕ್ಯವನ್ನು ನಾವು ನೋಡೋದಾದರೆ ದೇವರ ವಾಕ್ಯ ಹೇಳುತ್ತದೆ, ಭೂಮಿ ಆಕಾಶಗಳು ಅಳಿದು ಹೋಗುತ್ತದೆ, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ ಎಂಬುದಾಗಿ. ಆ ಅಳಿದು ಹೋಗದೇ ಇರುವಂಥ ವಾಗ್ದಾನ ವಾಕ್ಯ ಇವತ್ತು ನಾವು ನೋಡೋದಾದರೆ 1 ಪೇತ್ರನು 1 ಅಧ್ಯಾಯ 18-19 ವಾಕ್ಯ. ಫಸ್ಟ್ ಪೀಟರ್ 1 ಚಾಪ್ಟರ್ 18th and 19th ವರ್ಸ್. ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲ, ಪೂರ್ಣಾಂಗವಾದ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಹೌದು, ನಾವು ನೋಡುತ್ತಿದ್ದೇವೆ ನಮ್ಮ ಜೀವನದಲ್ಲಿ. ನಾವು ನೋಡೋದಾದರೆ ಈ ಲೋಕದ ಕಾರ್ಯಗಳಿಂದ, ನಶಿಸಿ ಹೋಗುವ ಕಾರ್ಯದಿಂದ, ಅಳಿದು ಹೋಗುವಂತಹ ಬಂಗಾರ ಚಿನ್ನಗಳಿಂದ ಅಲ್ಲ, ವಿಮೋಚನೆ ಇಲ್ಲ. ನಾವು ನೋಡೋದಾದರೆ ಕ್ರಿಸ್ತನ ರಕ್ತದಿಂದಲೇ ಎಂಬಂತೆ ಈ ವಾಗ್ದಾನದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ಯಜ್ಞದ ಕುರಿಯಾದ ಆತನ ರಕ್ತವು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡೋದಾದರೆ ಇಸ್ರಾಯೇಲ್ ಜನರು ತಮ್ಮ ಪಾಪ ನಿವಾರಣೆಗಾಗಿ, ಪರಿಶುದ್ಧಪಡಿಸುವುದಕ್ಕಾಗಿ ಒಂದು ಪ್ರಾಣಿಗಳನ್ನು, ಪಕ್ಷಿಗಳನ್ನು ಬಲಿ ಕೊಡುತ್ತಿದ್ದರು. ಆದರೆ ನಾವು ನೋಡೋದಾದರೆ ಅದರಿಂದ ನಮಗೆ ವಿಮೋಚನೆ ಇಲ್ಲ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಯೇಸು ಕ್ರಿಸ್ತನು ತನ್ನ ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಇಳಿದು ಬಂದು ತನ್ನ ಒಂದು ಶರೀರವನ್ನೇ ಧಾರೆಗೆ ಕೊಟ್ಟದ್ದು ಮಾತ್ರವಲ್ಲದೆ ತನ್ನ ಅಮೂಲ್ಯವಾದ ಪರಿಶುದ್ಧವಾದ ಕಪಟವಿಲ್ಲದ ಒಂದು ಪರಿಶುದ್ಧವಾದ ರಕ್ತವನ್ನು ಆತನು ನಮಗಾಗಿ ಸುರಿಸಿದನು. ಆತನ ಪರಿಶುದ್ಧ ರಕ್ತದಿಂದಲೇ ನಮಗೆ ವಿಮೋಚನೆ ಇದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ನಾವು ಪ್ರತಿದಿನವೂ ಯಾವಾಗಲೂ ಆ ರಕ್ತದಲ್ಲಿ ನಾವು ಧ್ಯಾನಿಸಬೇಕು. ಅದನ್ನು ನಾವು ಬಿಟ್ಟು ಬಿಡಬಾರದು. ಯಾಕೆಂದರೆ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಆ ಪರಿಶುದ್ಧವಾದ ರಕ್ತದಿಂದ ನಮಗೆ ವಿಮೋಚನೆ ಇದೆ. ಪ್ರಿಯರೇ, ಇಂದು ನಾವು ಪ್ರತಿ ದಿವಸ ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ಧ್ಯಾನಿಸೋಣ. ಮಾತ್ರವಲ್ಲ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ಹೌದು ಪ್ರಿಯರೇ, ಇಂದಿನ ದಿವಸದಲ್ಲಿ ಒಂದು ವೇಳೆ ನನಗೆ ಪಾಪದಿಂದ ವಿಮೋಚನೆ ಇಲ್ಲವಾ, ನನಗೆ ಶಾಪದಿಂದ, ಕಟ್ಟುಗಳಿಂದ, ಸೈತಾನನ ಯಾವ ತಂತ್ರಗಳಿಂದ ನನಗೆ ಬಿಡುಗಡೆ ಇಲ್ಲವಾ ಎಂಬುದಾಗಿ ಯೋಚಿಸಿಕೊಂಡು ವೇದನೆಯಲ್ಲಿ ನೀವು ಬಳಲಿಕೊಂಡು ಇರೋದಾದರೆ ಯೇಸು ಕ್ರಿಸ್ತನ ರಕ್ತವು ನಮಗೆ ಸಕಲ ಎಲ್ಲ ಕಾರ್ಯಗಳಿಂದ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಆ ಪರಿಶುದ್ಧ ರಕ್ತದಲ್ಲಿ ನಿಜವಾಗ್ಲೂ ಅದು ಮನುಷ್ಯನ ರಕ್ತದಾಗಿ ಅಲ್ಲ, ಆತನ ರಕ್ತವು ಅದು ಪರಿಶುದ್ಧವಾದದ್ದು, ನಿಷ್ಕಳಂಕವಾದ ರಕ್ತ ಎಂಬುದಾಗಿ ನೋಡುತ್ತಿದ್ದೇವೆ. ಇವತ್ತೆಲ್ಲ ಕಾರ್ಯಗಳಿಂದ ನಮಗೆ ಬಿಡುಗಡೆ ಇದೆ. ಪ್ರಿಯರೇ, ನೀವು ಯಾವುದಕ್ಕೆ ಭಯಪಡೋ ಅಗತ್ಯವಿಲ್ಲ. ಯಾಕಂದರೆ ಪರಲೋಕದಿಂದ ಇಳಿದು ಬಂದು ತನ್ನ ಶರೀರವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ತಗೊಂಡದ್ದು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಆತನು ಕ್ರಯಕ್ಕೆ ನಮ್ಮನ್ನು ತಗೊಂಡು ನಮಗೆ ಪರಲೋಕಕ್ಕೆ ಹೋಗುವಂಥ ನಿತ್ಯ ಜೀವನ ಆತನು ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಭಯಪಡದೆ, ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ಆತನ ರಕ್ತ ನಮ್ಮನ್ನು ರಕ್ಷಿಸುತ್ತದೆ ಎಂಬುದಾಗಿ ನೆನೆಸಿಕೊಂಡು ಬಾಳೋಣ. ಧೈರ್ಯವಾಗಿರಿ. ನಿಮಗೋಸ್ಕರ ನಾನು ಪ್ರಾರ್ಥಿಸೋಳಾಗಿದ್ದೇನೆ. ಮಹಾಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ಯೇಸು ಸ್ವಾಮಿ, ನಿನ್ನ ನಾಮದಲ್ಲಿ ನಾವು ಬರುತ್ತಿದ್ದೇವಪ್ಪ. ಹೌದು, ಈ ಸಮಯದಲ್ಲಿ ವಾಗ್ದಾನ ವಾಕ್ಯದ ಪ್ರಕಾರ ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ಕರ್ತನೆ, ಈ ಲೋಕದ ನಶಿಸಿ ಹೋಗುವ ಯಾವ ವಸ್ತುಗಳಿಂದ ನಮಗೆ ವಿಮೋಚನೆ ಇಲ್ಲ ಯೇಸು ಸ್ವಾಮಿ. ಹೌದು, ಯಜ್ಞದ ಕುರಿಯಾದಾತನ ರಕ್ತದಿಂದಲೋ ಎಂಬಂತೆ ನಮಗೆ ಬಿಡುಗಡೆ ಉಂಟೆಂಬುದಾಗಿ ನಾವು ನೋಡುತ್ತಿದ್ದೇವಪ್ಪ. ಈ ಸಮಯದಲ್ಲಿ ಅಪ್ಪ ಕರ್ತನೆ, ವೀಕ್ಷಿಸುವ ಪ್ರತಿಯೊಂದು ಮಕ್ಕಳ ಎಲ್ಲ ಪಾಪಗಳನ್ನು ನೀವು ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನೀವು ತೊಳೆಯುವುದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಶಾಪದ ಕಟ್ಟುಗಳು, ವ್ಯಾಧಿಗಳು, ರೋಗಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ವಿಮೋಚನೆ ಇದೆ, ಬಿಡುಗಡೆ ಇದೆ ಎಂಬುದಾಗಿ ನಾವು ನೋಡುತ್ತಿದ್ದೇವಪ್ಪ. ಹೌದು, ಸೈತಾನನ ಕಟ್ಟುಗಳು, ಎಲ್ಲ ಥರದ ಹೋರಾಟಗಳು, ಶೋಧನೆಗಳು ಬರುವಾಗ ಯೇಸುವೆ ನಿನ್ನ ರಕ್ತವನ್ನು ಪ್ರತಿಯೊಬ್ಬರಿಗೆ ಅಪಾದವರೇ ನೀನು ಚಿಮಿಕಿಸಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ತಂದೆಯಾದವರು ನಿನ್ನ ರಕ್ತದ ಮೂಲಕವಾಗಿ ಕುಟುಂಬಗಳನ್ನು
ಅಪ್ಪ ಆದರೆ ಅವರ ಸದಸ್ಯರಲ್ಲಿ ಒಬ್ಬೊಬ್ಬರನ್ನು ನೀನು ಪರಿಶುದ್ಧಗೊಳಿಸಪ್ಪ, ಬಿಡುಗಡೆ ಕೊಡಬೇಕಾಗಿ ನಾನು ಬೇಡಿಕೊಂಡಿದ್ದೇನೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ನೀನು ಇಂದು ಮೊದಲುಗೊಂಡು ಪ್ರತಿಯೊಬ್ಬರಿಗೆ ನೀನು ಜಯವನ್ನು ಕಟ್ಟಲಿಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ಹೌದು ಪ್ರಿಯರೇ, ನೀವು ಭಯಪಡೋ ಅಗತ್ಯವಿಲ್ಲ. ಯಾಕೆಂದರೆ ಉಚಿತವಾಗಿ ಸುರಿಸಿದ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ ನಿಮ್ಮನ್ನು ಖಂಡಿತವಾಗಿಯೂ ಕಾಯ್ತದೆ. ಈ ದಿವಸ ಪೂರ್ತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ.